ಚಿತ್ರದುರ್ಗದ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಸೆಂಟ್ರಲ್ ಜೈಲಲ್ಲಿ ಈಗ ಸೆಂಟ್ರಲ್ ಜೈಲ್ ವಿಚಾರದಲ್ಲಿ ಅಂದರೆ ದರ್ಶನ್ ವಿಚಾರದಲ್ಲಿ ಕೋರ್ಟಲ್ಲಿ ಒಂದು ಫೈಟಿಂಗ್ ನಡೀತಾ ಇದೆ. ಇದು ಮುಂದೆ ಒಂದು ದಿನ ಸಿನಿಮಾ ಆಗಬಹುದು. ಡೆಫಿನೆಟ್ಲಿ ಆಗುತ್ತೆ. ಹಾಂ, ಸಿನಿಮಾ ಹೆಸರು ತಟ್ಟೆ ಚೊಂಬು. ಹೀರೋ ಯಾರನ್ನು ಬೇಕಾದ್ರೂ ಮಾಡ್ಕೊಳ್ಳಿ, ನಿಮಗೆ ತೋಚ್ತಂಗೆ. ಎಂಥದ್ರಿ ಇದು? ಇವತ್ತು ವಾದ ಪ್ರತಿವಾದಗಳು ನಡೆದಿದೆ. ಇದು ಸರ್ ಹಂಗಿಲ್ಲ ಹಿಂಗಿಲ್ಲ ಹಿಂಸೆ ಕೊಡ್ತಿದ್ದಾರೆ ಅಷ್ಟೊಂದು SPP ಆಕ್ಷೇಪ ಆಗುತ್ತೆ. ಅದು ಏನು ರೀ ಹಂಗೆ ಮಾತಾಡ್ತೀರಿ ಎಲ್ಲದಕ್ಕೂ? ನೀವು ಮ್ಯಾನ್ಯುಯಲ್ ಪ್ರಕಾರ ಏನಿದೆಯೋ ಅದು ಕೊಟ್ಟಿದ್ದೀವಿ ರೀ, ಇದೇನು ಬೇಕು ಅಂತ ಹೇಳ್ಬಿಡ್ರಿ ಎತ್ಲ ಕಡೆಗೆ ಅಂತ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಅವ್ರು ಹೇಳಲ್ಲ ಅಂತಾರೆ ಅವರು ಸಾಹೇಬರು. ಅವರು ಕ್ವಾರಂಟೈನಲ್ಲಿ ಇಟ್ಟು ಚಿಂಚೆ ಕೊಡಲಾಗುತ್ತಿದೆ. ಕ್ವಾರಂಟೈನ್ 14 ದಿನ ಮಾತ್ರ ಇರಬೇಕು, 45 ದಿನದ ಕ್ವಾರಂಟೈನ್ ಇಟ್ಟಿದ್ರೆ ಏನಕ್ಕೆ ಕ್ವಾರಂಟೈನಲ್ಲಿ ಇಡ್ತಾರೆ ನನಗೆ ಅರ್ಥ ಆಗ್ತಿಲ್ಲ. ದರ್ಶನ್ಗೆ ಹಿಂಸೆ ಕೊಡಲಾಗ್ತದೆ. ಏನು ಹಿಂಸೆ ಎಂದರೆ ಅಂದರೆ ಕೂಡ ಹಾಕ್ದಂಗೆ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಕ್ವಾರಂಟೈನ್ ಹಿಂಗ್ರಿ ಆಗತ್ತೆ. ಸೆಲ್ಲಲ್ಲಿ ಹಾಕಿದ್ರೆ ಒಂದು ಕೆಲಸ ಮಾಡ್ರಿ, ಜೈಲಿನವ್ರು ಹೇಳ್ತೀನಿ, ನಾರ್ಮಲ್ ಬ್ಯಾರಕ್ಕಾಗಿ ಹಾಕ್ಬಿಡ್ರಿ ಎಲ್ಲರ ಮಧ್ಯದಲ್ಲಿ ತೊಗೊಂಡೋಗ್ಬಿಟ್ಟು ಅನ್ಭವಿಸ್ಕೊ ಹೋಗತ್ಲ ಕಡೆಗೆ ಅಂತ. ಲಾಸ್ಟ್ ಟೈಮ್ ಹಂಗೆ ಆಗಿತ್ತಲ್ಲ. ನಕ್ಸಲರು, ಉಗ್ರರು, ಡ್ರಗ್ ಪೆಡ್ಲರ್ಗಳು, ಡೇಂಜರಸ್ ಆರೋಪಿಗಳು ಇಡೋ ಜಾಗದಲ್ಲಿ ಇಲ್ವಲ್ಲ. ನಾನು ಕೇಳ್ಕೊಂಡೆ ಎಲ್ಲಿಟ್ಟಿದ್ದೀರಪ್ಪ, ನನ್ನ ಜಾಗ ಹೇಳಿದ್ರು, ನಂಗೆ ಗೊತ್ತೋ ಜಾಗ. ನನ್ನ ಮೇಲೆ ಹಣೆ ಇಟ್ಟು ಅಂಥದ್ದಿಲ್ಲ, ಅದು ಇಲ್ಲ. ಸೆಲ್ಗಳವು ಅದ್ರಲ್ಲಿ ಇವ್ರ ಕಡೆಯವ್ರದ್ದೇ 4 ಸೆಲ್ ಇದೆಯಂತೆ ಪಕ್ಕ ಪಕ್ಕ ಪಕ್ಕ. ಸಪರೇಟ್ ಆಗಿರೋದು ಒಂದು ಸೆಲ್ ಒಬ್ಬರಿಗೆ ಮಾತ್ರ ಇರೋದು. ರೇಪಿಸ್ಟ್ ಉಮೇಶ್ ರೆಡ್ಡಿಗೆ VIP ಟ್ರೀಟ್ಮೆಂಟ್, ದರ್ಶನ್ಗೆ ಏನೂ ಕೊಡ್ತಾ ಇಲ್ಲ. ಯಾವ ಸೌಲಭ್ಯ? ಏನು ಸೌಲಭ್ಯ? ಮತ್ತು ಅದೇ ಕೇಳಬೇಕು ನಾನು. ಅವರು SPP ಹೇಳೋದು ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಕೊಡ್ತಾ ಇದ್ದೀವಿ, ಕಂಬಳಿ ಬೆಡ್ಶೀಟು ಚೊಂಬು ತಟ್ಟೆ ಎಲ್ಲ ಕೊಟ್ಟಿದ್ದೀವಿ, ಹಾಸಿಗೆ ಕೊಡೋಕ್ಕೆ ಜಾಗ ಇಲ್ಲ, ಪಲಂಗ ಕೊಡಿಸು ಮಂಚ ಕೊಡಿಸು ಅಂದರೆ ನಾನೇನಿಂದ ಕೊಡಿಸ್ಲಿ ಅಂತ ಅವರು. ವಾಕಿಂಗ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದೀವಿ, ಅದಕ್ಕೆ ನನಗೆ ಪಾರ್ಕ್ ಕಟ್ಕೊಡು ಅಂತಂದ್ರೆ ನಾನೇನಿಂದ ಕಟ್ಕೊಡ್ಲಿ ಪಾರ್ಕನ್ನು ಅಂತ ಅವರು. ಬ್ಯಾರಕ್ನಲ್ಲಿ ಬಿಸಿಲು ಬರಬೇಕು ಅಂದರೆ ಅದು ನಾನೇನಿಂದ ತಗೊಂಬರಲಿ, ಸೂರ್ಯನ ತಗೊಂಬಂದಲ್ಲಿ ಇಳಿಸೋಕ್ಕಾಗತ್ತೆ ಅಂತ ಅವರು. ಇದು ಸೆಲ್ಲಲ್ಲಿ ಇರಬೇಕು ಅಂತ ಹೇಳೋ ಅಧಿಕಾರ ಆರೋಪಿಗಿಲ್ಲ ಅಂತಾರೆ. ಕರೆಕ್ಟ್ ಅದು, ಯಾಕಂದರೆ ಹಂಗಾದಾಗ ಬೇಕಾರೆ ಅವಾಗಲೂ ಹೇಳ್ಬೋದು ವಿಂಡ್ಸರ್ ಮ್ಯಾನರಲ್ಲಿ ಒಂದು ರೂಮ್ ಕೊಟ್ಟು ಬಿಡಿ ಅಂತ ಕೇಳ್ಬೋದು ಬೇಕಾರೆ. ಅದೇ ಸೆಲ್ ಅಂತ ಟ್ರೀಟ್ ಮಾಡ್ಕೊಂಬಿಡಿ ಅಂತ ಕೇಳ್ಬೋದು ಬೇಕಾರೆ ನಾಳೆ. ಖರ್ಚು ನಂದು. ಈ ಪ್ರಕರಣದಲ್ಲಿ ಏನಾಗ್ತಿದೆ ಅಂತಂದರೆ ಪಾಪ ಅವ್ರಿಗೆ ಏನು ಫೆಸಿಲಿಟಿ ಮ್ಯಾನ್ಯುಯಲ್ ಪ್ರಕಾರ ಕೊಟ್ಟಿದ್ದಾರೋ ಕೊಟ್ಟಿಲ್ವೋ ನನಗೂ ಅರಿವಿಲ್ಲ. ಈ ಥರದ ವಾದಗಳನ್ನು ವಿಪರೀತ ಪಬ್ಲಿಕ್ ಡೊಮೈನಲ್ಲಿ ಮಾಡಿ 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 ಆ ವ್ಯಕ್ತಿ ಬಗ್ಗೆ ಇದ್ದಂಥ ಒಂದಷ್ಟು ಗೌರವವನ್ನು ಯಾರೋ ಕಡಿಮೆ ಮಾಡಿಬಿಡ್ತಿದಾರ ಅಂತ ನಂಗೆ ಡೌಟ್. ಈಗ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಹಾಕ ಈ ಥರ ಮಾಡಿ ಮಾಡಿ ಏನೇ ಹಂಗೆ ನಡೆಸ್ಕೊತಿದ್ದಾರಂತೆ ಅಂತ ಅಭಿಮಾನಿಗಳಿಗೆ ಬೇಜಾರಾಗ್ಬೋದೇನೋ. ದೇರ್ ಇಸ್ ಸರ್ಟನ್ ಥಿಂಗ್ಸ್ ವಿಚ್ ಯು ಹ್ಯಾವ್ ಟು ಪಾಸ್, ಟೈಮ್ ವಿಲ್ ಡಿಸೈಡ್ ಇಟ್. ಬಟ್ ಎಷ್ಟೇ ಇವರೇ ಅದನ್ನು ಕಠೋರವಾಗಿ ನಡೆಸ್ಕೊಳ್ಳಲ್ವಲ್ಲ ಸರ್? ನಡೆಸ್ಕೋತಾರೆ, ಎಲ್ಲ ಕಡೆಲೂ ಇರೋಂಗೆ ಅಲ್ಲೂ ಇರುತ್ತೆ. ಅಡ ನಿಮ್ಮನ್ನ ನೋಡ್ತಾ ಇದ್ರೆ ಕನ್ನಡಿಲಿ ನನ್ನ ಮುಖನೇ ನೋಡ್ದಂಗ ಆಗ್ತಾ ಇದೆ. ಸೇಮ್ ಟು ಸೇಮ್ ಅಲ್ವಣ್ಣ? ಮೊದ್ಲು ಎಲ್ಲ ನಮ್ಮ ಕೈಲೇ ಇದ್ದಂಗಿರುತ್ತೆ, ಆಮೇಲೆ ನಿಧಾನ ಕಣ್ಣನ್ ಕೈಗೆ ಹೋಗ್ಬಿಟ್ಟಿರುತ್ತೆ.